ಹಾಯ್ ನಮಸ್ತೆ. ಇವತ್ತು ನಾನು ವಿಹಾಗೋಸ್ಕರ ವೆಜ್ ರೋಲ್ ಮಾಡಿದ್ದೆ. ಹೇಗೆ ಮಾಡಿದ್ದೆ ಅಂತ ಒಂದ್ಸಲ ನೋಡೋಣ ಬನ್ನಿ. ಇವತ್ತಿನ ವೆಜ್ ರೋಲ್ಗೆ ನಾನು ಯೂಸ್ ಮಾಡ್ತಿರೋ ವೆಜಿಟೇಬಲ್ಸ್ ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮೆಟೊ. ಬೇಕು ಅಂದರೆ ಬೀಟ್ರೋಟ್ ಕೂಡ ಹಾಕೊಬೋದು. ಇವತ್ತು ನಾನು ಬೀಟ್ರೋಟ್ ಹಾಕ್ತಿಲ್ಲ. ಇದಷ್ಟು ವೆಜಿಟೇಬಲ್ಸ್ನ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಬೇಕು. ಯಾಕಂದರೆ ವೆಜ್ ರೋಲ್ಗೆ ಸಾಮಾನ್ಯವಾಗಿ ಉದ್ದ ಇದ್ದರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದಿಷ್ಟು ವೆಜಿಟೇಬಲ್ಸ್ನ ಕೊಟ್ಟರೆ ಅವರು ತಿನ್ನಲ್ಲ. ಸೊ ಅದಕ್ಕೆ ಈ ಥರ ವೆಜ್ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಈ ಥರ ಹಚ್ಕೊಂಡಿದ್ದೀನಿ ಎಲ್ಲ ವೆಜಿಟೇಬಲ್ಸ್ನು. ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ಆನಿಯನ್ ಹಾಕೋತಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇಲ್ಲಾಂದರೆ ಅದು ಹಸಿ ವಾಸನೆ ಹಾಗೇ ಇರುತ್ತೆ. ಅದಾದಮೇಲೆ ಎಲ್ಲ ವೆಜಿಟೇಬಲ್ಸ್ನು ಒಂದೇ ಸಲ ಹಾಕೋತಿದ್ದೀನಿ. ಅದಾದಮೇಲೆ ಅದಕ್ಕೆ ಬೇಕಾಗಿರುವಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಲೋ ಫ್ಲೇಮಲ್ಲಿ ಏನು ಬೇಯಿಸೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ಮಿನಿಟ್ಸ್ ಫ್ರೈ ಮಾಡ್ಕೋತೀನಿ, ಅಷ್ಟೇ ಸಾಕು. ತುಂಬ ಚೆನ್ನಾಗಿ ಬೆಂದ್ಬಿಟ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಇವಾಗ ಇದಿಷ್ಟು ವೆಜಿಟೇಬಲ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೋತೀನಿ. ಅಷ್ಟರಲ್ಲಾರೆ ನಾನು ಚಪಾತಿ ಕಲಸಿ ಇಟ್ಟಿದ್ದೀನಿ. ಅದಾದಮೇಲೆ ಎಲ್ಲ ಚಪಾತಿ ಒಂದೇ ಸಲ ಮಾಡಿ ಇಟ್ಕೋತೀನಿ, ಎಷ್ಟು ಚಪಾತಿ ಬೇಕಾಗುತ್ತೆ ಅಷ್ಟೂ. ಅದಾದಮೇಲೆ ಚಪಾತಿ ತಗೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಪೂರ್ತಿ ಚಪಾತಿಗೆ ಅದನ್ನು ಸ್ಪ್ರೆಡ್ ಮಾಡಿ ವೆಜಿಟೇಬಲ್ ಫ್ರೈನ ಮಧ್ಯ ಫಿಲ್ ಮಾಡಿ ಸ್ವಲ್ಪ ಮಯೋನೀಸ್ ಹಾಕಿ ರೋಲ್ ಮಾಡಿದ್ರೆ ವೆಜಿಟೇಬಲ್ ರೋಲ್ ರೆಡಿ ಆಗುತ್ತೆ. ನನ್ನ ಮಗಳಂತೂ ಈ ವೆಜಿಟೇಬಲ್ ರೋಲ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ತುಂಬ ಹೆಲ್ದಿ ಕೂಡ. ಒಂದೇ ಸಲ ಇಷ್ಟೊಂದು ವೆಜಿಟೇಬಲ್ ಕೊಟ್ಟರೆ ಅವ್ರು ಡೈರೆಕ್ಟಾಗಿ ಹಾಗೆ ತಿನ್ನಲ್ಲ. ಸೊ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.